ಶ್ರೀಮತಿ ಸ್ವಪ್ನ ಕಾಳಮ್ಮ ಬಾಲಕಿಯರ ಸರ್ಕಾರಿ ಪದವಿ ಕಾಲೇಜಿನ ಪ್ರತಿ ವರ್ಷದ ಪದ್ಧತಿಯಂತೆ ವರ್ಷದ ಪ್ರಾರಂಭದಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಂದ ಸ್ವಾಗತವನ್ನು ಕೋರುವಂಥದ್ದು. ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ಅನೇಕ ವಿಭಾಗಗಳು ಕರ್ತವ್ಯವನ್ನು ನಿರ್ವಹಿಸುತ್ತವೆ. ಆ ಎಲ್ಲ ವಿಭಾಗಗಳ ಮುಖ್ಯಸ್ಥರ ಸಂಘಗಳ ಪರವಾಗಿ ಆ ಸಂಘಗಳ ಉದ್ಘಾಟನೆ ಮಾಡುವಂತಹ ಒಂದು ಕಾರ್ಯಕ್ರಮ. ಜೊತೆಗೆ ನಮ್ಮ ಹಿಂದಿನ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ವಿದ್ಯಾರ್ಥಿಗಳ ಪರವಾಗಿ ಉಪನ್ಯಾಸಕರು, ಶಾಲಾ ದತ್ತಿಯಿಂದ ಬರುವಂತಹ ಹಣ ಮತ್ತು ನಮ್ಮ ದಾನಿಗಳು ನೀಡಿರುವಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಹೂವಿನಡಗಲಿ ಪಟ್ಟಣದ ಹೂವಿನಡಗಲಿ ವಿಧಾನಸಭಾ ಕ್ಷೇತ್ರದ ಪ್ರಥಮ ಪ್ರಜೆಗಳು, ಯುವಕರ ಕಣ್ಮಣಿಗಳು, ಯಾವಾಗಲೂ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಗಮನವನ್ನು ನೀಡುವಂತಹ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು ಆಗಿರುವಂತಹ ಶ್ರೀಯುತ ಕೃಷ್ಣನಾಯಕ್ ಸರ್ ಅವರೇ, ಹಾಗೆಯೇ ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಪ್ರತಿಷ್ಠಿತ ವಕೀಲರು, ನಮ್ಮ 10ನೇ ವಾರ್ಡಿನ ಪ್ರತಿಷ್ಠಿತ ಪುರಸಭೆಯ ಸದಸ್ಯರು ಆಗಿರುವಂತಹ ಶ್ರೀಯುತ ಮಂಜುನಾಥ್ ಜೈನ್ ಸರ್ ಅವರೇ, ಯಾವಾಗಲೂ ನಮ್ಮ ಶಾಲೆಯ ಬಗ್ಗೆ ಕಾಳಜಿಯನ್ನು ಹೊಂದಿರುವಂತಹ ನಮ್ಮ ಹೂವಿನಡಗಲಿ ಪಟ್ಟಣದ ಪ್ರತಿಷ್ಠಿತ ವ್ಯಕ್ತಿಗಳಾಗಿರುವಂತಹ ಮಾಜಿ ಶಾಸಕರಾಗಿರುವಂತಹ ಶ್ರೀಯುತ ನಂಜಳ್ಳಿ ಹಾಲಪ್ಪ ಸರ್ ಅವರೇ, ನಮ್ಮ CDMC having so many dreams about our school and college and our taluk. That is none other than Shri Krishna Nayak sir. I request you sir to share few words. ಸಾಂಘಿಕವಾಗಿ ಕಾರ್ಯಕ್ರಮವನ್ನು ನಡೆಸಬೇಕಾಗಿದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಗೌಸಿಯ ಸರಿ ನೋಡಿ ಸ್ವಲ್ಪ ಬದಲಾವಣೆ. ಈಗ ಕ್ರೀಡಾಕೂಟದಲ್ಲಿ ಎರಡು 2024-25ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅದ್ಭುತವಾಗಿರ್ತಕ್ಕಂಥ ಒಂದು ತಮ್ಮ ಕ್ರೀಡಾಕೂಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಬರಬೇಕು. ದಯವಿಟ್ಟು ಕ್ರೀಡಾಕೂಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ವಿಜೇತರಾದ ವಿದ್ಯಾರ್ಥಿಗಳು ಪ್ರಪ್ರಥಮವಾಗಿ ಕಬಡ್ಡಿ ಪ್ರಥಮ ಸ್ಥಾನ AM ಸಂಜನಾ ಮತ್ತು ಸಂಗಡಿಗರು. ಈ ಬಹುಮಾನವನ್ನ ಪ್ರಖ್ಯಾತ ನಮ್ಮ ಅದು ಜನಪ್ರಿಯ ಶಾಸಕಂತ ಕೃಷ್ಣನಾಯಕ್ ಸರ್ ಅವರು ವಿದ್ಯಾರ್ಥಿಗಳಿಗೆ ಆ ಪ್ರಶಸ್ತಿಗಳನ್ನು ವಿತರಿಸಬೇಕೆಂದು ಅವರಲ್ಲೇ ಕೇಳಿಕೊಳ್ಳುತ್ತಿದ್ದಾರೆ. AM ಸಂಜನಾ ಮತ್ತು ಸಂಗಡಿಗರು ವೇದಿಕೆ ಮೇಲೆ ಬರಬೇಕು. ಸಂಗಡಿಗರು ಬರಬೇಕು. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿರುವಂತಹ ವೇದಿಕೆ ಮೇಲಕ್ಕಂತ ಎಲ್ಲಾ ಗಣ್ಯರಿಗೆ ಧನ್ಯವಾದಗಳು. ವೈಯಕ್ತಿಕ ಆಟಗಳು ಮತ್ತು ಸಂಗಡಿಗರು ವೇದಿಕೆ ಮೇಲೆ ಬರಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿದ್ದೇನೆ.
ಟಿ ನಯನ ಮತ್ತು ಸಂಗಡಿಗರು, ಟಿ ನಯನ ಮತ್ತು ಸಂಗಡಿಗರು ವಾಲಿಬಾಲ್, ಥ್ರೋಬಾಲ್. ಫಸ್ಟ್ ಇಯರ್ ಸೈನ್ಸ್ ಯಾರಾದ್ರೂ ಒಬ್ರು ಬನ್ನಿ. ಕಾರ್ಯಕರ್ತರವರು 514 ಅಂಕಗಳು, ದ್ವಿತೀಯ ಸ್ಥಾನ 500. ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿ ವಾಹಿನಿ. ನಾನು ನಿಮ್ಮ ಐನ್ಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಸೊಪ್ಪಿನ ಕಾಳಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಅರ್ಥಪೂರ್ಣವಾದಂತಹ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ದೀಪ ಬೆಳಗುವುದರ ಮೂಲಕ ಚಾಲನೆಯನ್ನು ನೀಡಿದರು. ಸ್ಥಳದಾನಿಗಳು ಸೊಪ್ಪಿನ ಕಾಳಮ್ಮ ಏನು ಒಂದು ಪದವಿ ಪೂರ್ವ ಕಾಲೇಜ್ ಹಾಗೂ ಪ್ರೌಢಶಾಲೆ ಇದೆ, ಅದಕ್ಕೆ ಸ್ಥಳದಾನ, ಕಟ್ಟಡ ನಿರ್ಮಾಣಕ್ಕೆ ಸ್ಥಳದಾನ ಮಾಡಿದಂತಹ ಸೊಪ್ಪಿನ ಕಾಳಮ್ಮ ಇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಸ್ಥಳದಾನಿಗಳಿಗೆ ಗೌರವವನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಕಾರ್ಯಕ್ರಮದ ಉದ್ದೇಶಗಳೇನು ಎನ್ನುವಂತಹದ್ದನ್ನು ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದಂತಹ ಐನಗೌಡರು ಕೊಟ್ರಗೌಡರು ಈಗಾಗಲೇ ಹೇಳಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮ, ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಚಾಲನೆಯನ್ನು ನೀಡಿದರು. ಈ ಒಂದು ಕಾಲೇಜಿನಲ್ಲಿ ಪ್ರಥಮ ಏನು PV ವಿದ್ಯಾರ್ಥಿಗಳನ್ನು, ದ್ವಿತೀಯ PV ಕಾಲೇಜ್ ವಿದ್ಯಾರ್ಥಿಗಳು ಸ್ವಾಗತಿಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮ, ಕಾಲೇಜಿನ ವಿವಿಧ ವಿಭಾಗಗಳ ಸಂಘಗಳ ಉದ್ಘಾಟನೆಯ ಒಂದು ಕಾರ್ಯಕ್ರಮ ಸೇರಿದಂತೆ ಏನು ಕ್ರೀಡಾಕೂಟದಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳ ತಂಡಗಳಿಗೆ ಬಹುಮಾನವನ್ನು ವಿತರಿಸುವಂತಹ ಕಾರ್ಯಕ್ರಮವೂ ಕೂಡ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು, ಪುರಸಭೆ ಸದಸ್ಯರಾದಂತಹ ಮಂಜುನಾಥ್ ಜೈನ್ ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಏನು ಒಂದು CDC ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಎಲ್ಲ ಉಪನ್ಯಾಸಕರು ಕೂಡ ಉಪಸ್ಥಿತರಿದ್ದರು. ತಾಲೂಕಾ ನೌಕರರ ಸಂಘದ ಅಧ್ಯಕ್ಷರಾದಂತಹ MPM ಅಶೋಕ್ರವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೃಷ್ಣ ನಾಯ್ಕರವರು ಬಹಳಷ್ಟು ಅದ್ಭುತವಾಗಿ ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾದಂತಹ ಮಾತುಗಳನ್ನಾಡಿದ್ದಾರೆ. ಬನ್ನಿ ಕೇಳಿ. ಇವತ್ತು ನಾನು ಈ ಸಬ್ಜೆಕ್ಟ್ ಅಲ್ಲಿ ಇಷ್ಟಿದೆ ಅಂತಂದ್ರೆ ನಾನು ಎವ್ರಿಡೇ ಎಷ್ಟು ಅದನ್ನ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ರೆ ನಾನು ಪೂರ್ಣಗೊಳಿಸಬಹುದು ಅಂತ ಹೇಳಿ ಯು ಹ್ಯಾವ್ ಟು ಡಿವೈಡ್. ಅದನ್ನು ಪ್ರತಿದಿನ ತಪ್ಪದೆ ಆ ಸ್ಮಾಲ್ ಎಫರ್ಟ್ಗಳೇ ಕೊನೆಯಲ್ಲಿ ತಮಗೆ ಸಕ್ಸಸ್ ಸಿಗೋದು. ಹಾಗಾಗಿ ಯಾವಾಗ ಕೂಡ ಆಪರ್ಚುನಿಟಿಗಳು ಯಾವಾಗೂ ಬರೋದಿಲ್ಲ. ನಮಗೆ ಆಪರ್ಚುನಿಟಿಗಳು ಇಟ್ಸ್ ನೆವರ್ ಕೇಮ್. ಆಪರ್ಚುನಿಟಿ ವಿ ಹ್ಯಾವ್ ಟು ಕ್ರಿಯೇಟ್. ಕರೆಕ್ಟಾ? ಆಪರ್ಚುನಿಟಿಗಳು ನಮ್ಮ ಮನೆ ಬಾಗಿಲಿಗೆ ಬರೋದಿಲ್ಲ. ಹೇಳಿ ರೆಡ್ ಕಾರ್ಪೆಟ್ ಹಾಕಿ, ನೋ, ನೆವರ್. ವಿ ಹ್ಯಾವ್ ಟು ಬಿ ಕ್ರಿಯೇಟ್. ಇಟ್ ಕ್ಯಾನ್ ಬಿ ಹ್ಯಾಪನ್ ಅಲ್ವಾ? ಹಾಗಾಗಿ ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರು ಅದು ತಾತ್ಕಾಲಿಕ. ತಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರು ಕೂಡ, ಎಷ್ಟೇ ಕಷ್ಟ ಇದ್ರು ಕೂಡ ತಾತ್ಕಾಲಿಕ. ಇಟ್ಸ್ ಎ ಟೆಂಪರವರಿ. PUC 11th 12th ಆಮೇಲೆ ಮ್ಯಾಕ್ಸಿಮಮ್ 3 to 4 year ಅಲ್ಲಿ ತಮ್ಮ ಜೀವನ ಒಂದು ಹಂತಕ್ಕೆ ತಲುಪಿಬಿಡುತ್ತೆ. ತಲುಪಿಬಿಡುತ್ತೆ. PUC ಮಾಡಿ ಡಿಗ್ರಿ 3 ವರ್ಷ ಮಾಡ್ತಿದ್ದಂಗೆನೆ BCom ಮಾಡೋರು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬಿಡ್ತಾರೆ. ಡಿಗ್ರಿ BA BSc ಮಾಡಿದವರು KS IS ಆಗ್ಬಿಡ್ತಾರೆ ಅಲ್ವಾ? ಸೊ ಭಾಳ ಅಂದ್ರೆ ನೀನು ಮ್ಯಾಟ್ರ್ ಆಫ್ 5 to 7 year ತಮ್ಮ ಭವಿಷ್ಯ ಇರೋದು. ಆ 5 to 7 yearದಲ್ಲಿ ನನಗೆ ಕಷ್ಟ ಇದೆ, ನಮ್ಮ ತಂದೆ ಅಡ್ಮಿಷನ್ ಮಾಡ್ಸೋಕೆ ಆಗ್ತಾ ಇಲ್ಲ, ನಮ್ಮ ತಂದೆಗೆ ಎವ್ರಿಡೇ ನನಗೆ ಬಸ್ಸಿಗೆ ಹೋಗೋಕ್ಕೆ ದುಡ್ಡಿಲ್ಲ, ನನಗೆ ಮಧ್ಯಾಹ್ನ ಊಟಕ್ಕೆ ದುಡ್ಡಿಲ್ಲ, ನನಗೆ ಖರ್ಚಿಗೆ ದುಡ್ಡಲ್ಲ ಅಂತೇಳಿ ತಾವು 5 ವರ್ಷ ಏನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ತಮ್ಮ ಮುಂದಿನ 80 ರಿಂದ 85 ವರ್ಷ ಏನು ಉಳಿದಿದೆ ಅದನ್ನ ತಾವು ವ್ಯಥೆ ಪಡಬೇಕಾಗುತ್ತೆ. ಪ್ರತಿಯೊಂದು ದಿನ ಕೂಡ ನಾನು ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ಹಿಂಗಿರ್ತಿದ್ದೇನೋ, ಹಿಂಗಾಗಿದ್ರೆ ಹಿಂಗಾಗ್ತಿತ್ತೇನೋ ಅಂತೇಳಿ ತಾವು ರೆಸ್ಟ್ ಆಫ್ ಯುವರ್ ಲೈಫ್
ತಾವು ಸಫರ್ ಆಗ್ತೀರಾ. ಹಾಗಾಗಿ ಈ 5 ರಿಂದ 7 ವರ್ಷ ಏನು ತಲೆ ಇಟ್ಕೊಬಿಡಿ, ಏನೇ ಕಷ್ಟ ಇಷ್ಟ ಟೆಂಪರವರಿ, ತಾತ್ಕಾಲಿಕ, ಅದನ್ನ ಅಂದ್ರೆ ಒಂದು ನೆಗ್ಲೆಕ್ಟ್ ಮಾಡಿ. ತಮ್ದು ಏನ್ ಗೋಲ್ ಇದೆ, ಏಮ್ ಇದೆ, ಅದನ್ನ ನಾನು ಹೇಳ್ದಂಗೆ ಸಣ್ಣ ಮಾಡ್ಕೊಂಡು ಓದಿ ಉನ್ನತ ಸ್ಥಾನ ತಲುಪ್ರಿ. ನಾನು ಕೂಡ ಏನಿಲ್ದವನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಐ ವಾಸ್ ಎ ಜೀರೋ, ನಥಿಂಗ್. ನಾನು ಯಾವಾಗೂ ನೋಡಲಿಲ್ಲ. ನಾನು ಓದಕ್ಕೆ ಹೋಗುವಾಗ ನನ್ನ ತಂದೆ ತಾಯಿ ಹತ್ರ ಎಷ್ಟು ಹಣ ಇದೆ, ನಾನು ಅದನ್ನ ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಅವ್ರ ಹತ್ರ ದುಡ್ಡು ಇದೆಯಾ ಇಲ್ಲ, ನೋ ನೆವರ್. ತಲುಪ್ದೆ ಅಲ್ಲಿ, ನೋಡೋಣ ಯಾಕೆ ಆಗಲ್ಲ ಅಡ್ಮಿಷನ್ ಅಂತ ಹೇಳಿ. 7,500 ಅಡ್ಮಿಷನ್ ಇತ್ತು, ನನ್ನ ಪಾಕೆಟಲ್ಲಿ 2-3 ಸಾವಿರ ಇತ್ತು. ವೆನ್ ಐ ರೀಚ್ಡ್ ಬೆಂಗಳೂರು ಇಂಜಿನಿಯರಿಂಗ್ ಫಸ್ಟ್ ಇಯರ್ ನಾನು ತಗೊಳಕ್ ಹೋದಾಗ 7,500 ಗೌರ್ಮೆಂಟ್ ಫೀ ಇದ್ದಾಗ ನನ್ನ ಪಾಕೆಟಲ್ಲಿ 2,000-3,000 ಇತ್ತು. ನಾನು 7,500 ಆದ್ರೆ ಮಾತ್ರ ನಾನು ಬಸ್ ಹತ್ತದ ಅಂತೇಳಿ ಆ ಸಮಯದಲ್ಲಿ ನಾನೇನಾದ್ರು ವೇಟ್ ಮಾಡಿದ್ರೆ ಅಂತಂದ್ರೆ ನನ್ನ ಆಪರ್ಚುನಿಟಿ ನಾನು ಕಳ್ಕೋಬೇಕಾಗ್ತಿತ್ತೇನು. ಕರೆಕ್ಟಾ? ಏನ್ ದುಡ್ಡು ಸಿಕ್ತೋ ಎತ್ಕೊಂಡೆ ಐ ಜಸ್ಟ್ ಟ್ರಾವೆಲ್, ಏನೊಂದು ಅರೇಂಜ್ಮೆಂಟ್ ಆಗುತ್ತೆ ಅಂತೇಳಿ ನನಗೆ ಆತ್ಮವಿಶ್ವಾಸ ಇತ್ತು. ಹಾಗಾಗಿ ಆ ಕಷ್ಟ ನನ್ನ ಪ್ರಕಾರ ಈಗ ತಮಗೆ ಆ ಥರ ಇರಲ್ಲ, ಎಲ್ಲ ಅನುಕೂಲ ಇರುತ್ತೆ, ಕೆಲವೊಬ್ರಿಗೆ ಇರುತ್ತೆ. ಹಾಗಾಗಿ ಅದು ಯಾವುದು ನೋಡ್ಬೇಡ್ರಿ. ತಮ್ಮ ಭವಿಷ್ಯ ನಾಳೆ ಡಿಗ್ರಿ ಆಗ್ತಿದ್ದಂಗೆನೆ ಏನು ಮದುವೆ ಮಾಡಿ ಕಳಿಸ್ಬಿಡ್ತಾರೆ, ಏನು ಓದಿದ್ರೆ ಏನು, ಮತ್ತೆ ಎಲ್ಲ ಹೋಗಿ ಗೃಹಿಣಿಯಾಗಿನೇ ಕೆಲಸ ಮಾಡಬೇಕು, ಆ ಥರ ಮೆಂಟಾಲಿಟಿ ಇಡಬೇಡಿ. ತಮಗೆಲ್ಲರಿಗೂ ಸಮಾನ ಹಕ್ಕಿದೆ ಅಲ್ವಾ? ಸಮಾನ ಹಕ್ಕಿದೆ. ನಾನು ಇವತ್ತು ನೋಡಿದ್ದೀನಿ ಬೆಂಗಳೂರಲ್ಲಿ ಎಷ್ಟೋ ಮನೆಗಳಲ್ಲಿ ಮಹಿಳೆಯರೇ ಡಾಮಿನೇಟ್ ಆಗಿ ಅವರೇ ಆ ಮನೆಯನ್ನು ಸಾಕ್ತಿರ್ತಾರೆ, ನಡೆಸ್ತಿರ್ತಾರೆ. ಅಚೀವ್ಮೆಂಟ್. ಕೆಲವೊಂದು ನಾನು ಅವಾಗ ಫಾರಿನಲ್ಲಿದ್ದಾಗ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೋದಾಗ 4-4, 5-5, 10 ಸಾವಿರ ಕೋಟಿ ಇದು ಕಂಪ್ನಿಗಳಿಗೆ ನಾನು ಇನ್ಸ್ಪೆಕ್ಷನ್ ಇಂಜಿನಿಯರ್ ಇದ್ದೆ. ನಾನು ಹೋದಾಗ ಸರ್ MD ಬರ್ತಾರೆ, MD ಜೊತೆ ಒಂದು ಮೀಟಿಂಗ್ ಇದೆ ತಮಗೆ ಅಂದಾಗ ಇನ್ ಮೋಸ್ಟ್ ಆಫ್ ದ ಕಂಟ್ರಿ ನಾನು ಮಹಿಳೆ MD 5-5, 10 ಸಾವಿರ ಕೋಟಿ ಒಡತಿಗಳು ಸೂಟು ಬೂಟು ಹಾಕೊಂಡು ವೆಲ್ಕಮ್ ಕೃಷ್ಣ ನಾಯಕ್ ಅಂತೇಳಿ ಹ್ಯಾಂಡ್ ಶೇಕ್ ಮಾಡ್ಕೊಂಡು ಕುತ್ಕೊಂಡಾಗ ನಾನು ಪ್ರೌಡ್ ಆಗ್ತಿತ್ತು. ಅಷ್ಟು ಜಾಣರು, ಅಷ್ಟು ಬುದ್ಧಿವಂತಿಕರು. ನನ್ನ ಪ್ರಕಾರ ಹುಡುಗರಿಗೆ ಕಂಪೇರ್ ಮಾಡಿದ್ರೆ ತಾವು ಒಂದು ಏಜ್ ಮುಂದೆ. ಅದನ್ನ ತಾವು ಆ ತಮ್ಮದಲ್ಲಿ ಇದ್ದಿದ್ದ ಆ ಶಕ್ತಿನ ತಾವು ಹೊರಗಡೆ ತೋರಿಸ್ಬೇಕಂದ್ರೆ ಅದನ್ನೂ ಮಾಡಲ್ಲ. ಬುದ್ಧಿಯಾರ ಬುದ್ಧಿ ಹೇಳ್ರಿ ನಮಗೆ ಅಂತ. ಪ್ರಿಯ ವಿದ್ಯಾರ್ಥಿಗಳೇ, ನೀವೆಲ್ಲ ಪುಣ್ಯ ಮಾಡಿದಿರಿ. ನೀವು ನಿಜಕ್ಕೂ ನೀವು ಅದೃಷ್ಟವಂತರು. ನಮಗೆ ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶ ನನಗೆ ಬಾಲ್ಯದಲ್ಲಿ ಸಿಕ್ಕಿರ್ಲಿಲ್ಲ. ಈಗ ಒಳ್ಳೆ ಕಂಪ್ಯೂಟರ್ ಯುಗದಲ್ಲಿದ್ದೀರಿ, ನಿಮಗೆಲ್ಲ ಸೌಲಭ್ಯವೂ ಇದೆ. ಅದರಲ್ಲಿ ನನ್ನ ತಾಲೂಕಿನ ಈ ಶಾಲೆಯ ಹೆಣ್ಮಕ್ಕಳ ಶಾಲೆಯ ವಿದ್ಯಾರ್ಥಿನಿ ಅಂದ್ರೆ ಬಹಳ ಪ್ರೀತಿ ನನಗೆ. ಇಲ್ಲಿ ಪ್ರಿನ್ಸಿಪಾಲ್ರು ಹಂಗೆ, ಉಪನ್ಯಾಸಕರು ಹಂಗೆ, ಎಲ್ಲಾ ಕಾರ್ಯಕ್ರಮವೂ ನಾನು ಕರೆಸ್ತೀನಿ, ನಿಮ್ಮನ್ನು ಪರಿಚಯ ಮಾಡಿಸ್ತೀನಿ. ನಿಮ್ಮ ನೋಡೋ ಅವಕಾಶ ಸದಾ ಆಗಿಂದಾಗಲೇ ಸಿಗ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಗುರಿಗಿರಲಿ ನಿಮಗೆ, ಗುರಿಗಿರಲಿ, ಗುರುವಿರಲಿ. ಅಂಜದಿರಿ, ಅಳಕದಿರಿ, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕಾಗಿದೆ. ಈಗ ನೀವೇನು ಈ ಶಿಕ್ಷಣ ಏನಿದೆ ಇದು ನಿಮ್ಮ ಬದುಕಿನ ದಾರಿದೀಪ. ಇದು ಶಿಕ್ಷಣವಂತರಾಗಿರಿ, ಯಾರಿಗೂ ಅಂಜದಿರಿ, ಎದ್ದೇಳಿ ಎದ್ದೇಳಿ. ನಿಮ್ಮ ಗುರಿ ತಲುಪುವ ತನಕ ಏನ್ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಅದು ನಿಮ್ಮ ಕಿವಿಯಲ್ಲಿ ಗುಯ್ ಗುಯ್ ಗುಯ್. ಜೊತೆಗೆ ಕ್ರೀಡೆಗಳು ಅಷ್ಟೇ ಮುಖ್ಯ. ಕ್ರೀಡೆಗಳು ನಿಮ್ಮನ್ನ ಆರೋಗ್ಯಕರವಾಗಿಡೋದ್ರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ಹಾಗಾಗಿ ನೀವು ವಿದ್ಯಾಭ್ಯಾಸದ ಜೊತೆಗೆ ಹೆಚ್ಚು ಕ್ರೀಡೆಗಳಲ್ಲಿ ನೀವು ತೊಡಗಿಸಿಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯ ಮತ್ತು ಬುದ್ಧಿಮಟ್ಟನೂ ಹೆಚ್ಚಾಗುತ್ತೆ ಅಂತ ಹೇಳೋದ್ರ ಜೊತೆಗೆ ಇನ್ನ ಹೆಚ್ಚಿನ ವಿದ್ಯಾಭ್ಯಾಸದ ಜೊತೆಗೆ ನೀವೆಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸ್ರಿ. ನೀವೆಲ್ಲರೂ ಉತ್ತಮರಾಗಿ, ಉತ್ತಮ ನಾಗರಿಕರಾಗ್ರಿ, ಉತ್ತಮ ಒಂದು ಇದನ್ನ ಬೆಳೆಸ್ಕೊಳ್ರಿ ಅಂತೇಳಿ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೇನೆ.